ಏನ್ ಹೇಳಿ, ಇವತ್ತು RCB ಮ್ಯಾಚ್ ಇದೆ ಅಂಡ್ ದೆನ್ ಈ ಸಲ ಕಪ್ ನಮ್ದೆ. ಸೊ ನಾವು ಕೂಡ ಪ್ಲಾನ್ ಮಾಡ್ಕೊಂಡು ಪ್ರಿಪೇರ್ ಮಾಡ್ಕೊಂಡು ಬ್ಯಾಗ್ ಎಲ್ಲ ಪ್ಯಾಕ್ ಮುಗಿಸ್ಕೊಂಡು ಮ್ಯಾಚ್ ನೋಡಕ್ ಹೋಗ್ಬೇಕಂತ. ಹೌದು, ನೀವು ಬನ್ನಿ ನಮ್ ಜೊತೆ. ಓಕೆ, ಸಪೋರ್ಟ್ ಮಾಡ್ತೀರಲ್ವಾ? ವ್ಲಾಗ್ ಕಂಟಿನ್ಯೂ ಆಗುತ್ತೆ ನೋಡಿ, ಸಪೋರ್ಟ್ ಮಾಡಿ. ಓಕೆ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಲ್ರೆಡಿ ಲೇಟ್ ಆಗಿದೆ, ನಾವಿನ್ನೂ ಇಲ್ಲೇ ಇದ್ದೀವಿ. ಮೆಟ್ರೋ ಬಂದಿದೆ, ಮೆಟ್ರೋ ಬರ್ತಾ ಇದೆ. ನಾವು ಅಲ್ಲಿಗೂ ಬದ್ಕೋಬೇಕು. ಸೊ ವೈಟ್ ಫೀಲ್ಡ್ಗೆ ಹೋಗ್ಲಿಕ್ಕೆ ಈಸಿ ಆಗುತ್ತೆ ಅಂತ ಹೊಳಲ್ ಬರ್ತಾ ಇದ್ದಾಳೆ. ಸೊ ಫೈನಲಿ ಮೆಟ್ರೋ ಸಿಕ್ತು, ಮೆಟ್ರೋದಲ್ಲಿ ಸೀಟು ಕೂಡ ಸಿಕ್ತು. ಹೌದು, ನೋಡಿ ನಮ್ಮ ಆಫೀಸಲ್ಲಿ ನನ್ನ ಫ್ರೆಂಡು ರಜಾ ತಗೊಂಡು RCBಗೆ ಸಪೋರ್ಟ್ ಮಾಡಲಿಕ್ಕೆ ಹೋಗ್ತಿದ್ದಾಳೆ ಇವತ್ತು. ಇವರು RCB ಫ್ಯಾನ್, RCB ಲವರ್ ಕೂಡ ಅವಳು. ಸೊ ಇವತ್ತು ವಿನ್ ಆಗ್ತಾರೆ ಅನ್ನೋ ಕಾನ್ಫಿಡೆಂಟಲ್ಲಿ ನಾಳೆಗೆ ರಜಾ ಕೂಡ ಅಪ್ಲೈ ಮಾಡಿಬಿಟ್ಟಿದ್ದಾಳೆ. ಬಿಕಾಸ್ ಸೆಲೆಬ್ರೇಟ್ ಮಾಡಲಿಕ್ಕೆ ಅವ್ರ ಊರಲ್ಲಿ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರಂತೆ. ಸೊ ಮನೇಲಿ ಫ್ಯಾಮಿಲಿ ಜೊತೆ ಊರವ್ರ ಜೊತೆ ಕುತ್ಕೊಂಡು ನೋಡಬೇಕು ಅಂತೇಳಿ ಹಾಫ್ ಡೇ ಲೀವ್ ಹಾಕೊಂಡು ಹೋಗ್ತಿದ್ದಾಳೆ. ಇಂಥ RCB ಫ್ಯಾನ್ ಎಲ್ಲಾದರೂ ನೋಡಿದ್ದೀರಾ? ಎಲ್ಲೂ ನೋಡಿರ್ಲಿಕ್ಕಿಲ್ಲ. ಇಲ್ಲೇ ಇದ್ದಾಳೆ ನನ್ನ ಫ್ರೆಂಡ್ ಕಲಾ ಅಂತ ಹೇಳಿ. ಈ ಸಲ ಕಪ್ ನಮ್ದೆ ನೋಡಿ, ಎಷ್ಟು ಕಾನ್ಫಿಡೆಂಟ್ ಆಗಿ ನಮ್ಮ ಹುಡುಗಿ ಈ ಸಲ ಕಪ್ ನಮ್ದೆ ಅಂತ ಇದ್ದಾಳೆ. ಸೊ ಬನ್ನಿ ಫ್ರೆಂಡ್ಸ್, RCBಗೆ ಸಪೋರ್ಟ್ ಮಾಡೋಣ. RCBಗೆ ವಿಶ್ ಯು ಗುಡ್ ಲಕ್. ಊಟ ಎಲ್ಲ ಆಯಿತು. ಊಟ ಮಾಡಿಬಿಟ್ಟು ಒಂದು ರೌಂಡ್ ವಾಕ್ ಮಾಡೋಣ ಅಂತ ವಾಕ್ ಮಾಡ್ತಾ ಇದ್ದೀನಿ. ಟೈಮ್ ಇವಾಗ 2:30 ಆಗಿದೆ. ಎಷ್ಟು ಬೇಗ 6:30 ಆಗುತ್ತೆ ಅಂತ ಕಾಯ್ತಾ ಇದ್ದೀನಿ. ಯಾಕಂದರೆ ಅಲ್ಲೋದ್ರೆ ನಮ್ಮ ಗುಂಡ ಸಿಗ್ತಾಳೆ, ಆವಾಗ ಅವಳ ಜೊತೆ ಫನ್ ಇರುತ್ತೆ. ಅವಳ ಜೊತೆ ಫನ್ ಮಾಡಿಕೊಂಡು ಮ್ಯಾಚ್ ನೋಡಿಕೊಂಡು ತಿನ್ಕೊಂಡು ಮಜಾ ಮಾಡಿ ಬರ್ಬೋದು. ಏನಂತೀರ? ನನಗಂತೂ ಇವತ್ತು ಆಫೀಸಲ್ಲಿ ಕೆಲಸ ಮಾಡ್ಲಿಕ್ಕೆ ಮನಸ್ಸೇ ಇಲ್ಲ. ನನ್ನ ಫ್ರೆಂಡು RCB ನೋಡೋಕೆ ಹೋಗೋಣ ಅಂತ ಹೇಳ್ಬಿಟ್ಟಾಗಿಂದ ಯಾವಾಗ RCB ಮ್ಯಾಚ್ ಸ್ಟಾರ್ಟ್ ಆಗುತ್ತೆ, ಯಾವಾಗ ಅಲ್ಲೋಗ್ಬಿಟ್ಟು ಮಜಾ ತಗೊಳ್ತೀನಿ ಅಂತಲೇ ಕಾಯ್ತಾ ಇದ್ದೀನಿ. ಏನು ಮಾಡ್ತೀರಾ ಫ್ರೆಂಡ್ಸ್? ಈ ಮ್ಯಾಚ್ ನೋಡೋವರೆಲ್ಲ ಏನಿಲ್ಲ ನಾವು, ಅಂದರೂ ಕೂಡ ಫಸ್ಟ್ ಟೈಮ್ ಈ ಥರ ವೆಯ್ಟ್ ಮಾಡ್ತಾ ಇದ್ದೀನಿ ಮ್ಯಾಚ್ ನೋಡಲಿಕ್ಕೆ. ಅಲ್ಲಿಗೆ ಹೋದರೆ ನಂಗೆ ತಲೆ ಕೂಡ ಅರ್ಥ ಆಗೋಲ್ಲ. ಫಸ್ಟ್ ಆಫ್ ಆಲ್ ನನಗೆ 6 ಅಂದ್ರೇನು 4 ಅಂದ್ರೇನು ಏನೂ ಗೊತ್ತಿಲ್ಲ. ಬಟ್ ಆದರೂ ತುಂಬ ಎಕ್ಸೈಟ್ಮೆಂಟಿಂದ ವೆಯ್ಟ್ ಮಾಡ್ತಾ ಇದ್ದೀನಿ ಟು ವಾಚ್ ಮ್ಯಾಚ್. ಆಲ್ ಬಿಕಾಸ್ ಆಫ್ ಮೈ ಫ್ರೆಂಡ್. ಅವಳು ಅದಕ್ಕೋಸ್ಕರ ನಂಗೆ ಅಪ್ರಿಷಿಯೇಟ್ ಮಾಡಬೇಕು ಅಲ್ವಾ? ಯಾಕಂದರೆ ನಾನು ಇಷ್ಟು ಎಕ್ಸೈಟ್ಮೆಂಟಾಗಿ ಕಾಯ್ತಾ ಇದ್ದೀನಲ್ಲ ಅಲ್ವಾ? ಸೊ ನಾನು RCB ಫ್ಯಾನ್ ಇಲ್ಲ, ನನಗೆ ಕ್ರಿಕೆಟ್ ಅಂದರೆ ಫಸ್ಟ್ ಆಫ್ ಆಲ್ ಏನಂತ ಗೊತ್ತಿಲ್ಲ. ಅಂದರೂ ಕೂಡ ಸೋ ಮಚ್ ಎಕ್ಸೈಟೆಡ್ ಆಗಿದ್ದೀನಿ. ನೋಡೋಣ ಈ ಸಲ RCB ಗೆಲ್ತಾರ ಅಂತ. ಓಕೆ, ಬಾಯ್. ನಾನೊಬ್ಬಳೇ ಬೇಗ ಬಂದಿದ್ದೀನಿ ಮೆಟ್ರೋ ಸ್ಟೇಷನ್ಗೆ. ರೆಡಿ ಆಗೋಣ ಅಂತ ಹೋಗ್ತಾ ಇದ್ದೀನಿ. ಫಾಸ್ಟಾಗಿ ರೆಡಿ ಆಗಿಬಿಟ್ಟು ಬಂದುಬಿಡೋಣ. ಸೊ ಫ್ರೆಂಡ್ಸ್, ಐ ಗಾಟ್ ರೆಡಿ. ಲುಕ್ ಬ್ಯೂಟಿ. ಸ್ಟಿಲ್ ಶಿ ಡಿಡ್ ನಾಟ್ ಕಮ್. ಇನ್ನು ಎಷ್ಟೊತ್ತು ವೆಯ್ಟ್ ಮಾಡಬೇಕು ಗೊತ್ತಿಲ್ಲ. ಆಲ್ರೆಡಿ 7:20. ನೋಡೋಣ ಅಕ್ಕ ಎಷ್ಟೊತ್ತಿಗೆ ಬಂದು ನಮ್ಮನ್ನ ಮ್ಯಾಚ್ ನೋಡ್ಲಿಕ್ಕೆ ಕರ್ಕೊಂಡು ಹೋಗ್ತಾಳೆ ಅಂತ. ಓಕೆ, ಲೆಟ್ಸ್ ವೆಯ್ಟ್. ಇಲ್ಲಿ ಸಾರ್ ಓಡ್ಕೊಂಡು ಬಂದಿದ್ದಾರೆ, ಬರೀಕ್ ಮಾಡ್ತಾ ಇದ್ದಾರೆ. Next station is
ಸೊ ಅಗೇನ್ ಹಾಟು ಮೆಟ್ರೋ ಇಲ್ಲಿದ್ದು ಹ್ಯಾಪದಲ್ಲಿ ಚಾಲನೆ ಮಾಡುತ್ತಿರುವ ಟೆನ್ಷನ್ನಲ್ಲಿರುವ ಗುಂಡನವರು. ಅಯ್ಯೋ ಸ್ಕೋರ್ ಹೋಗ್ತಾ ಇಲ್ಲ, ವಿಕೆಟ್ ಹೋಗ್ತಾ ಇದೆ, ಬೇಜಾರಾಗ್ತಾ ಇದೆ. ಬಟ್ ಇಲ್ಲ, ವಿರಾಟ್ ಕೊಹ್ಲಿ ಇದ್ದಾರೆ ಅಲ್ವಾ? ಯಾ ಸ್ಟಿಲ್ ವಿರಾಟ್ ಕೊಹ್ಲಿ ಇಸ್ ದೇರ್. ನೋ ಮಲ್ಕೊಂಡ್ಬಿಟ್ಟು 2:30 ಮಲ್ಕೊಂಡ್ಬಿಟ್ಟು ಮಾರ್ನಿಂಗ್ 6 o'clockಗೆ ಎದ್ದು ಆಫೀಸಿಗೆ ಹೊರಡ್ತಾ ಇದ್ದೀವಿ. ಫೈನಲಿ RCB ವಿನ್ ಮಾಡಿಸಿದ್ದೀವಿ. ಈ ಸಲ ಕಪ್ ನಮ್ದು. ಕರೆಕ್ಟ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಬಾಯ್ ಮಾಡಿಲ್ಲ.